ಹಲೋ ಸತ್ರ ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಸರ್ಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸತ್ರ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಂಡಿದ್ದೀರಾ. 3 ದಿನದ ಹಿಂದೆಯಿಂದನೂ ಸಹ ಒಂದು ದಿನ 4 ಗಂಟೆಗಳ ಕಾಲ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಅರ್ಜಿ ಹಾಕಿಸ್ಕೊಳ್ಬೇಕಿತ್ತೋ ಅಂಥವ್ರಿಗೆಲ್ಲ ಒಂದು ಅವಕಾಶವನ್ನು ಕೊಟ್ಟಿರೋ. ಅದೇ ರೀತಿ ಒಂದು 3 ದಿನಗಳ ಕಾಲ ಒಂದೊಂದು ಡಿವಿಷನ್ಗಳು ಏನಿತ್ತೋ ಒಂದೊಂದು 3 ಸರ್ವರ್ಗಳಿರ್ತದೆ ತಿದ್ದುಪಡಿನಲ್ಲಿ. ಆ 3 ಸರ್ವರ್ಗಳಿಗೂ ಸಹ ಒಂದೊಂದು ದಿನ ಟೈಮಿಂಗ್ಸನ್ನು ಕೊಟ್ಟು 4 ಅವರ್ಗಳು ಒಂದು ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಎಷ್ಟೋ ಜನ ತಿದ್ದುಪಡಿಯನ್ನು ಮಾಡಿಸ್ಕೊಂಡಿದ್ದೀರಾ. ಇನ್ನೆಷ್ಟೋ ಜನ ಅರ್ಥ ಆಯ್ತಾ ತಿದ್ದುಪಡಿನ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ. ಅರ್ಥ ಆಯ್ತಾ ಸರ್ವರ್ ಇಶ್ಯೂ ಇತ್ತು. ಒಂದು ವಿಡಿಯೋ ನೋಡಿದೆ, ಮೆಡಿಕಲ್ ಎಮರ್ಜೆನ್ಸಿ ಇತ್ತು. ಏಕೆಂದರೆ ಆ ವಿಡಿಯೋದಲ್ಲಿ ಏನು ನನಗೆ ಏನು ನೋಡಿ ಅದರಿಂದ ಏನು ಅನ್ನಿಸ್ತು ಅಂದರೆ, ದಯವಿಟ್ಟು ಸ್ನೇಹಿತರೆ ಯಾರಿಗಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಇಮ್ಮಿಡಿಯೇಟ್ಲಿ ಅವರು ತಿದ್ದುಪಡಿ ಆಗಲಿ ಹೊಸ ಅರ್ಜಿ ಆಗಲಿ ಇಮಿಡಿಯೇಟ್ಲಿ ಹಾಕಿಸ್ಕೊಂಡ್ರೆ ತುಂಬ ಉತ್ತಮ. ಅರ್ಥ ಆಯ್ತಾ? ಆ ವಿಡಿಯೋದಲ್ಲಿ ಪಾಪುಗೇನೋ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂ ಇತ್ತು. ಅಂದರೆ ಚಿಕ್ಕ ಮಗುಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಒಂದು BPL ಕಾರ್ಡ್ ಹೆಸರು ಸೇರ್ಪಡೆ ಆಗಿದ್ದಿದ್ರೆ ಅವತ್ತು ಸರ್ವರ್ ಇಶ್ಯೂಯಿಂದ ಆ ಕೆಲಸನೂ ಆಗಲಿಲ್ಲ. ಅರ್ಥ ಆಯ್ತಾ? ಅವತ್ತು ಆ ಕೆಲಸ ಆಗಿದ್ದಿದ್ರೆ ಆ ಬಡವರು ಯಾರಿರ್ತಾರೋ ಬಡ ಕುಟುಂಬದವರಿಗೆ ತುಂಬ ಅನುಕೂಲ ಆಗ್ತಿತ್ತು. ದುಡ್ಡು ಇಲ್ಲದೇ ಫ್ರೀ ಟ್ರೀಟ್ಮೆಂಟನ್ನು ಕೊಡ್ತಿದ್ರು. ಈಗ BPL ಕಾರ್ಡ್ ಇಲ್ಲದೆ ಇರೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಫೇಸ್ ಮಾಡುವಂಥ ಪರಿಸ್ಥಿತಿ ಬಂದಿರಬಹುದು. ಅರ್ಥ ಆಯ್ತಾ? ತಿದ್ದುಪಡಿಗೆ ಬಿಟ್ಟಿದ್ರು, ಆದರೆ ಸರ್ವರ್ ಸಿಕ್ಕಾಪಟ್ಟೆ ಇಶ್ಯೂ ಇರೋದ್ರಿಂದ ಪಾಪ ಅವರು ತಿದ್ದುಪಡಿನ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಆ ವಿಡಿಯೋ ನೋಡಿದ ಮೇಲೆ ನನಗೆ ಅನಿಸಿರೋದು ಸರ್ವರ್ ಕೊಡಿ ಸರ್ ಅಂತ. ಆ ವಿಡಿಯೋದಲ್ಲಿ ಅವಮ್ಮ ನೋಡ್ರೆ ಕರಳು ಒಂಥರ ಚುರುಕು ಅನಿಸುತ್ತೆ. ಅರ್ಥ ಆಯ್ತಾ? ಹೇಳ್ತಾಯಿದ್ರು ಇನ್ನೇನೋ ಮಾಡೋದಕ್ಕಾಗೋದಿಲ್ಲ. ಬಟ್ ಸರ್ಕಾರದ್ದೇ ತಪ್ಪು ಅಂತಲೂ ನಾನು ಹೇಳ್ತಿಲ್ಲ, ಜನರದು ತಪ್ಪು ಅಂತಲೂ ಹೇಳ್ತಿಲ್ಲ. ಯಾಕೆಂದರೆ ಸರ್ಕಾರ ತಿಂಗಳಿಗೆ 10 ದಿನದ ಥರ ಏನಾದರೂ ಬಿಟ್ಟರೆ ಜನಗಳಿಗೆ ಯಾವುದೇ ರೀತಿ ಒಂದು ಸಮಸ್ಯೆಗಳು ಆಗೋದಿಲ್ಲ. ಅರ್ಥ ಆಯ್ತಾ? ಸರ್ಕಾರ ಏನಕ್ಕೋಸ್ಕರ ರೇಷನ್ ಕಾರ್ಡ್ ಬಿಡ್ತಾ ಇಲ್ಲ? ಅರ್ಥ ಆಯ್ತಾ? ಈಗ ಒಂದು ಸುಮಾರು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಸುತ್ತಮುತ್ತ ಮನೆಗಳಲ್ಲಿ ಕೇಳಿದ್ರೆ ಎಷ್ಟೋ ಜನ ರೇಷನ್ ಕಾರ್ಡ್ಗೆ ಸೇರ್ಪಡೆನೇ ಆಗಿಲ್ಲ. ಅವರು ಎಷ್ಟೋ ಜನ ಅಂಥವರೆಲ್ಲ ಎಲ್ಲಿಗೆ ಹೋಗಬೇಕು? ಏನಕ್ಕೋಸ್ಕರ ಸೇರ್ಪಡೆಗೆ ಅವಕಾಶ ಮಾಡಿಕೊಡ್ತಿಲ್ಲ? ತಿದ್ದುಪಡಿ ಬಿಡಬೇಕಲ್ವ? ಹೊಸದು ಬೇಕಾಗಿಲ್ಲ, ತಿದ್ದುಪಡಿ ಬಿಡಬೇಕಲ್ವ? ತಿದ್ದುಪಡಿ ಬಿಟ್ಟರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಕೂಡಲೇ ಇಮ್ಮಿಡಿಯೇಟ್ಲಿ ಮಾಡಿಸ್ಕೊಳ್ಬಿಡ್ಬೋದಾ? ಅವ್ರು ಬಿಡ್ತಾರೆ ಆ ಟೈಮ್ನಲ್ಲಿ. ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಅರ್ಥ ಆಯ್ತಾ? ಅದು ಯಾರೇ ಆಗಿರಲಿ ತಿದ್ದುಪಡಿ ಮಿನಿಮಮ್ ಅಂದರೂ ತಿಂಗಳಿಗೆ ಅಟ್ಲೀಸ್ಟ್ ಒಂದು 7 ದಿನನಾದರೂ ಕರೆಕ್ಟಾಗಿ ಬಿಟ್ಟರೆ ಸಿಕ್ಕಾಪಟ್ಟೆ ಜನಗಳಿಗೆ ಉಪಯುಕ್ತ ಆಗುತ್ತೆ. ಅರ್ಥ ಆಯ್ತಾ? ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂದರೆ ಏನು ಹೆಲ್ತ್ ಇಶ್ಯೂ ಕೇಳಿ ಏನಾದರೂ ಬರುತ್ತಾ? ಇಲ್ವಲ್ಲ. ಹೆಲ್ತ್ ಇಶ್ಯೂ ಯಾವ ಟೈಮ್ನಲ್ಲಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಸಡನ್ಲಿ ಅಟ್ಯಾಕ್ ಆಯ್ತಪ್ಪ, ಅದು ಹೇಳ್ಬಿಟ್ಟು ಏನಾದರೂ ಬರುತ್ತಾ? ಈಗ ಸಡನ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಅರ್ಥ ಆಯ್ತಾ? ಅದಕ್ಕೆ ಸುಮಾರು ಒಂದು 5 ಲಕ್ಷ 6 ಲಕ್ಷ ದುಡ್ಡು ಖರ್ಚು ಮಾಡಬೇಕು. ಹೇಳ್ಬಿಟ್ಟು ಆಕ್ಸಿಡೆಂಟ್ ಆಗುತ್ತಾ? ದಯವಿಟ್ಟು ಸರ್ಕಾರದವರು ನೀವೇನೋ ಅಕ್ಕಿ ಕೊಡ್ತಾ ಇದ್ದೀರ, ಅದರಿಂದ ನಮಗೇನು ಸೌಲಭ್ಯ ಸಿಕ್ಬಿಡ್ತದೆ ಅಂತ ದಯವಿಟ್ಟು ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಡಿ. ಅರ್ಥ ಆಯ್ತಾ? ನಿಮಗೆ ಕೇವಲ ಒಂದು 2-3 ಲಕ್ಷ 5 ಲಕ್ಷದ ಒಂದು ಸಬ್ಸಿಡಿ ಸಿಗ್ತದೆ ಮೆಡಿಕಲಲ್ಲಿ BPL ಕಾರ್ಡ್ ಇದ್ದರೆ. ಆ ಥರ ಒಂದು ಸೌಲಭ್ಯ ಕೇಂದ್ರ ಸರ್ಕಾರದಿಂದ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಒಂದು ತಿದ್ದುಪಡಿ ಬಿಡೋಕ್ಕೆ ಯೋಗ್ಯತೆ ಇಲ್ಲದಿರೋ ಸರ್ಕಾರ ಇದೆಂಥ ಸರ್ಕಾರ ಅಂತ ನನ್ನ ಅಭಿಪ್ರಾಯ, ಅಷ್ಟೇನೇನೂ ಇಲ್ಲ. ಅರ್ಥ ಆಯ್ತಾ? ಯಾರೇ ಆಗಲಿ ನಿನ್ನೆ ಒಂದು ವಿಡಿಯೋ ನೋಡಿ ನನಗೆ ಈ ಥರ ಎಲ್ಲ ಅನ್ಸೋದಕ್ಕೆ ಶುರುವಾಯಿತು. ಅರ್ಥ ಆಯ್ತಾ? ದಯವಿಟ್ಟು ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ಇಮ್ಮಿಡಿಯೇಟ್ಲಿ ಸೇರ್ಪಡೆ ಮಾಡಿಸ್ಕೊಳ್ಬಿಡಿ. ಅರ್ಥ ಆಯ್ತಾ? ಅದೇನಕ್ಕಾದ್ರೂ ಆಗಿರಲಿ, ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಹೆಲ್ತ್ ಇಶ್ಯೂಗಳು ನಿಮ್ಗೆ ಕೇಳಿ ಬರೋದಿಲ್ಲ. ಅರ್ಥ ಆಯ್ತಾ? ಹೊಸ ರೇಷನ್ ಕಾರ್ಡ್ಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿರಿ. ಅರ್ಥ ಆಯ್ತಾ? ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿರಿ. ಇರೋ ರೇಷನ್ ಕಾರ್ಡಲ್ಲೇ ಇರಿ. ಎಷ್ಟೋ ಜನ ಹೊಸದಾಗಿ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಬಟ್ ಹೆಲ್ತ್ ಇಶ್ಯೂಗಳಿದ್ರೆ ಹಳೆ ರೇಷನ್ ಕಾರ್ಡಲ್ಲಿ ಇದ್ದರೆ ಪರ್ಮನೆಂಟಾಗಿ ಅದರಲ್ಲೇ ಇರಿ, ಏನು ಸಮಸ್ಯೆ ಆಗೋದಿಲ್ಲ. ಬೇಕಾದ್ರೆ ನಿಮ್ಮ ಮಕ್ಕಳು ಯಾರಾದರೂ ಸಪ್ರೇಟಾಗಿ ರೇಷನ್ ಕಾರ್ಡ್ ಆದಮೇಲೆ ಬೇಕಾದ್ರೆ ಸೇರ್ಪಡೆ ತಿದ್ದುಪಡಿ ಮಾಡಿಸ್ಕೊಳ್ಬೋದು. ಇದು ಒಂದು ಮೇಜರ್ ಸಮಸ್ಯೆ ಅಂತಲೇ ಹೇಳ್ಬೋದು. ನಿನ್ನೆ ಆ ವಿಡಿಯೋ ಮೊನ್ನೆ ನೋಡಿರೋದು ನಾನು. ಅರ್ಥ ಆಯ್ತಾ? ಮೆಡಿಕಲ್ ಎಮರ್ಜೆನ್ಸಿ ಕೇಳಿ ಬರೋದಿಲ್ಲ. ದಯವಿಟ್ಟು ಸರ್ಕಾರಕ್ಕೊಂದು ಮನವಿ ಮಾಡ್ತಾ ಇದ್ದೀನಿ, ತಿದ್ದುಪಡಿಗಳನ್ನ ಆದಷ್ಟು ಬಿಡೋದಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಹೊಸ ರೇಷನ್ ಕಾರ್ಡ್ ಬಿಡೋದು ಬೇಡ, ನಮಗೆ ತಿದ್ದುಪಡಿ ಬಿಡ್ರಿ. ಅರ್ಥ ಆಯ್ತಾ? ಮಕ್ಕಳುಗಳಿರ್ತಾರೆ, ಮಕ್ಕಳುಗಳನ್ನ ಸೇರ್ಪಡೆ ಮಾಡಿಸ್ಬೇಕು. ಮಕ್ಕಳಿಗೇನೆ ಎಮರ್ಜೆನ್ಸಿ ಒಂದು ಹೆಲ್ತ್ ಇಶ್ಯೂ ಬಂದರೆ ಇಮ್ಮಿಡಿಯೇಟ್ಲಿ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕಾಗುತ್ತಾ ನಿಮ್ಮ ಸರ್ಕಾರಕ್ಕೆ? ದಯವಿಟ್ಟು ಆಗೋದಿಲ್ಲ. ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ ಅಂದರೆ ದಯವಿಟ್ಟು ತಿದ್ದುಪಡಿ ವಾರಕ್ಕೆ ಅಟ್ಲೀಸ್ಟ್ ತಿಂಗಳ ಒಂದು 7 ದಿನ, ಅಟ್ಲೀಸ್ಟ್ ಒಂದು 5 ದಿನ ಕರೆಕ್ಟಾಗಿ ಬಿಡ್ರಿ. ಜನಗಳಿಗೆ ಅದ್ರ
ಈ ಟೈಮ್ನಲ್ಲಿ ಬಿಡ್ತಾರೆ ಅಂತ ಅವ್ರಿಗೂ ಸಹ ಅನ್ಸೋದಕ್ಕೆ ಶುರು ಆಗುತ್ತೆ. ಟೈಮ್ನಲ್ಲಿ ಬಂದು ತಿದ್ದುಪಡಿ ಮಾಡಿಸ್ಕೊಳ್ತಾರೆ, ಹೆಸರು ಕರೆಕ್ಷನ್ಸ್ ಇದ್ರೂ ಮಾಡಿಸ್ಕೊಳ್ತಾರೆ. ದಯವಿಟ್ಟು ಈಗ ಸೇರ್ಪಡೆ ಮಾಡಿಸೋದಕ್ಕೆ ಏನೋ ಒಂದು ಬಿಡೋದೇ ಇಲ್ಲ ಅಂದರೆ ಏನು ಅದು ಅರ್ಥ? ಅದು ನೀವೇ ಸ್ವಲ್ಪ ಯೋಚನೆ ಮಾಡಬೇಕಲ್ವ. ಏಕೆಂದರೆ ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಹೆಲ್ತ್ ಇಶ್ಯೂ ಹೇಳಿ ಕೇಳಿ ದಯವಿಟ್ಟು ಬರೋದಿಲ್ಲ. ದಯವಿಟ್ಟು ಈಗಲಿಂದನೇ ನೀವು ಬಿಟ್ಟರೆ ತುಂಬ ಉತ್ತಮ. ಅರ್ಥ ಆಯ್ತಾ? ನಿಮ್ಮನ್ನೇನು ಹೊಸ ಅರ್ಜಿ ರೇಷನ್ ಕಾರ್ಡು ಬಿಡಿ ಅಂತ ಯಾರೂ ಸಹ ಕೇಳ್ತಿಲ್ಲ. ದಯವಿಟ್ಟು ತಿದ್ದುಪಡಿಗಳನ್ನ ಬಿಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನೊಂದು ರಿಕ್ವೆಸ್ಟ್ ಅಷ್ಟೇ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಆ ವಿಡಿಯೋ ಮಾಡಬೇಕು, ಆ ವಿಡಿಯೋ ನೋಡಿದ ತಕ್ಷಣ ಈ ವಿಡಿಯೋ ಒಂದು ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ. ಇದರಿಂದ ಯಾವುದೇ ಥರದ ಮ್ಯಾಟ್ರ್ಗಳು ಏನೂ ಇಲ್ಲ ಇದರಲ್ಲಿ. ಅರ್ಥ ಆಯ್ತಾ? ನಿಮಗೊಂದು ಇದರಿಂದ ಒಂದು ಸಂದೇಶ ಏನು ಅಂದರೆ, ದಯವಿಟ್ಟು ತಿದ್ದುಪಡಿ ಏನಾದ್ರು ಮಾಡಿಸ್ಕೊಳ್ತಿದ್ರೆ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಈ ಥರ ಹೆಲ್ತ್ ಇಶ್ಯೂಗಳು ಮಕ್ಕಳನ್ನ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ಸಡನ್ಲಿ ಏಕ್ದಮ್ ಸೇರ್ಪಡೆ ಮಾಡಿಸ್ಕೊಡಿ, ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ? ಏಕೆಂದರೆ ಏನಾದರೂ ಸಮಸ್ಯೆಗಳಿದ್ರೆ ಪ್ರಾಬ್ಲಮ್ಗಳು ಆಗೋದು ಬೇಡ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.